ಯಾಕ್ರಾಚೆ ಇಷ್ಟು ಲೇಟು? ಇಷ್ಟು ಮಳೆನ ಎದುರಿಸಿ ಬಂದಿದ್ದೀನಲ್ಲ, ಲೇಟ್ ಅಂತೆ. ಏಯ್, ಸ್ವಲ್ಪ ಯಾಮಾರಿದ್ರೆ ಪಾತಾಳಕ್ಕೆ ಜಾರಿ ಲೇಟ್ ರಾಚೆ ಆಗೋಗ್ಬಿಡ್ತಿದ್ದೆ. ಬಂದ ತಕ್ಷಣ ಪಂಚ್ಗಳು ಶುರು. ಏನು ಮುದುಕ್ರೆಲ್ಲ ಸೇರಿ ಯಾವುದೋ ಚೈಲ್ಡ್ ಮೊಲೆಸ್ಟೇಷನ್ ಮಾಡ್ತಿರೋ ಆಗಿದೆ. Don't worry, sir. The child is enjoying. ಸರ್, ನಿಮ್ ನಗುನ ನಾನು ಎಲ್ಲೋ ಕೇಳ್ದಾಗಿದೆ ಸರ್. ರೀ, ನೀವು ಇಲ್ಲಿಗೆ ಬಂದ ತಕ್ಷಣ ನಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತಂದ್ರಿ. ಈಗ ಹೀಗಂತೀರಿ. ಜಾತಕ ತೋರಿಸ್ಕೊಡಿ, ಪುನರ್ಜನ್ಮ ಇರಬೇಕು. ನನ್ನ ಹೆಸರು ಮೋಹನ್ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನು ಹೇಳಿದೀವಿ, ಇನ್ನು ಏನು ಹೇಳಿಲ್ಲ. ಏಯ್, ನಾನೇನ್ ದೊಡ್ಡ ಸುಭಾಷ್ ಚಂದ್ರ ಬೋಸು ನನ್ನ ಬಗ್ಗೆ ಪುಸ್ತಕ ಬರೆಯಕ್ಕೆ? ಚಳಿಗ್ ಮೈಯೆಲ್ಲ ನಡುಗ್ತಾ ಐತೆ. ಹೋಗ ಒಂದ್ ಬೇಕ್ ಮಾಡ್ಕೊಂಡ್ ಬಾ ಹೋಗ. ಹೇಳಿ ಮಿಸ್ಟರ್ ಮೋಹನ್, ಏನು ನೀವು ಬ್ಯಾಚುಲರ್ರೇ, ಅನ್ಮ್ಯಾರಿಡೇ, ಮ್ಯಾರಿಡೇ? ಅದೇನ್ ಸರ್, ಬ್ಯಾಚುಲರ್ ಅನ್ಮ್ಯಾರಿಡ್ ಅಂತೀರಾ? ಎರಡು ಒಂದೇ ಅಲ್ವಾ? ಬ್ಯಾಚುಲರ್ ಅಂದ್ರೆ ಬ್ರಹ್ಮಚಾರಿ ಅಂತ, ಅನ್ಮ್ಯಾರಿಡ್ ಅಂದ್ರೆ ಮದುವೆ ಒಂದು ಬಿಟ್ಟು ಇನ್ನೆಲ್ಲ ಆಗಿದೆ ಅಂತ. ಒಂಥರ ಅನ್ಮ್ಯಾರಿಡ್ ಸರ್. ಅದ್ ಸರಿ, ಗರ್ಲ್ ಫ್ರೆಂಡು ಇದಳೆ ಸರ್, ಇಶಾ. ಅವಳ ಹೆಸರಿನ ಥರನೇ ಅವಳೊಂಥರ ನಶಾ. ಮೊದಲನೇ ಸಲ ಅವಳ ಆಫೀಸಲ್ಲಿ ನೋಡಿದೆ. ಗರ್ಲ್ ಫ್ರೆಂಡ್ ಅಂದರೆ ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡಿದೆ. ನನ್ನ ದೃಷ್ಟಕ್ಕೆ ಅವಳಿಗೆ ಹತ್ರ ಆಗೋ ಅವಕಾಶ ಸಿಕ್ಕೇ ಬಿಡ್ತು. ಇದು ಒಂದು ಪ್ರೆಸೆಂಟೇಷನ್ ಏನ್ರಿ? ಪುಟ್ಟ ಮಕ್ಳು ಸ್ಕೂಲ್ ಡೇ ಭಾಷಣ ಮಾಡ್ದಂಗಿದೆ. ಇದನ್ನ ಕಳ್ಸಿದ್ರೆ ನಮ್ಮ ಕಂಪ್ನಿ ಮರ್ಯಾದೆ 3 ಕಾಸ್ಗೂ ಉಳಿಯೋದಿಲ್ಲ. ಸಂಜೆ ಒಳಗೆ ನನಗೆ ಬೇರೆ PPT ಬೇಕು, ಇಲ್ಲ ಅಂದ್ರೆ ನಿಮ್ ರೆಸಿಗ್ನೇಷನ್ ಬೇಕು. ಗೆಟ್ ಗೋಯಿಂಗ್. ಒಳ್ಳೆ ಐಸ್ ಕ್ರೀಮ್ ತಯಾರಿಸಿ ಅದನ್ನ ಕಸ್ಟಮರ್ ಕೊಟ್ರೆ ಅವ್ನು ತಿಂದ ಮೇಲೆ ಇಂಪ್ರೆಸ್ ಆಗ್ತಾನೆ. ಅದೇ ಐಸ್ ಕ್ರೀಮ್ ಮೇಲೆ ಒಂದು ಚೆರ್ರಿ ಕೂರಿಸಿ ಕೊಟ್ರೆ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾನೆ. ಪ್ರೆಸೆಂಟೇಷನ್, ನಿಮ್ ಪ್ರೆಸೆಂಟೇಷನ್ ಅವ್ರು ಹೇಳ್ದಷ್ಟು ಕೆಟ್ಟದಾಗಿಲ್ಲ, ಬಟ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಅದಕ್ಕೆ ಮೀರಿದ್ದು ನನಗ್ ಬರಲ್ಲ. ಕೆಲಸ ಹೋದ್ರೆ ನನ್ನ ಫ್ಯಾಮಿಲಿ ಗತಿ ಏನು? ನಾನು ಹೆಲ್ಪ್ ಮಾಡ್ಲಾ? ರಿಯಲಿ? ಎಸ್. ಫ್ಯಾಂಟಾಸ್ಟಿಕ್. ಇದೇ ಕೆಲಸ ಮೊದಲೇ ಮಾಡಕ್ಕೆ ಏನ್ರಿ ಆಗಿತ್ತು ನಿಮ್ಗೆ? ಸ್ವಲ್ಪ ಬೈದ್ಬಿಟ್ಟೆ ಅನ್ಸುತ್ತೆ. ಐ ಆಮ್ ಸಾರಿ. ದಟ್ಸ್ ಓಕೆ ಸರ್, ಬರ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಅಷ್ಟೇನಾ? ನಿಮ್ ಕೆಲಸ ಉಳಿಸಿದೀನಿ ಅಂದ್ರೆ? ಹೆದರ್ಬೇಡಿ. 1 cup of coffee with me. ಓಕೆ. My style. ಅಂದ್ರೆ? ಸ್ಮಾಲ್ ಡ್ರೈವ್, ರಿಮೋಟ್ ಪ್ಲೇಸ್ ಅಂಡ್ ನಾನ್ ಮಾಡಿರೋ ಕಾಫಿ. ವಾವ್, ಓಕೆ. Welcome to my coffee shop. Thank you. Cheers. Cheers. I'm impressed. Thank you. ಕತೆ ಚೆನ್ನಾಗಿ ಹೇಳ್ತಿದ್ವಿ, ಅಂದ್ರೆ ನರೇಷನ್ ಸ್ಟೈಲ್ ಚೆನ್ನಾಗಿದೆ ಅಂದೆ. ನೀವೆಲ್ಲ ಒಳ್ಳೆ ಸಸ್ಪೆನ್ಸ್ ತರ ಮಾತಾಡ್ತೀರಾ, ಏನು ಅರ್ಥನೇ ಆಗಲ್ಲ. ಮಳೆ ನಿಲ್ಲೋವರೆಗೂ ಇಲ್ಲೇ ಇರಬೇಕಲ್ಲ, ಅರ್ಥ ಆಗತ್ತೆ ಬಿಡಿ. ಹುಡುಗಿರನ್ನ ಪಟಾಯಿಸೋದು ಒಂದು ಕಲೆ ಅಲ್ವೇನ್ರಿ? ಅದು ನನಗೆ ಯಾವತ್ತೂ ಕಷ್ಟ ಆಗಿಲ್ಲ ಬಿಡಿ. ಅದಕ್ಕೆಲ್ಲ ಒಂದು ಸಣ್ಣ ಟ್ರಿಕ್ಸ್ ಇದೆ. ತುಂಬಾ ಚೆನ್ನಾಗಿದ್ದೀನಿ ಅನ್ಕೊಂಡಿರೋ ಹುಡುಗಿ ಕಡೆ ತಿರುಗು ನೋಡ್ತೀನಿ, ಅವಳೇ ಬರ್ತಾಳೆ. ಚೆಲ್ಲಾಗಾಡೋ ಹುಡುಗಿ ನೋಡಿ ಜೊಲ್ ಬಿಡಬೇಡಿ, ಅವಳೇ ಮೇಲ್ ಬೀಳ್ತಾಳೆ. ನಿಮ್ಗೆಲ್ಲ ಹೇಳ್ಕೊಡ್ಬೇಕಾ? ವಯಸ್ಸಲ್ಲಿ ನೀವು ಎಲ್ಲ 1-2-3 ಅಫೇರ್ ಇಟ್ಕೊಂಡಿರ್ತೀರಿ. ಸಾರಿ, ನನ್ನ ಜೋಕ್ ನಿಮ್ಗೆ ಇಷ್ಟ ಆಗ್ಲಿಲ್ವೇನೋ? ಮತ್ತೆ ಸೀರಿಯಸ್ ಆಗ್ಬಿಟ್ಟಿದ್ರಿ. ಬರೀ 2-3 ಅಫೇರು ಅಂದ್ರೆ ಬೇಜಾರಾಗಲ್ವಾ?